ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಭಗವಾನ್ ಶ್ರೀ ಮಹಾವಿಷ್ಣುವಿನ ಅಪಾರ ಕೃಪೆಯನ್ನು ಪಡೆಯಲು ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದಾದ ಅಪರಾ ಏಕಾದಶಿ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಅಪರಾ ಏಕಾದಶಿಯನ್ನು ಅಚಲ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ದಿನ ಭಕ್ತಿ ಭಾವದಿಂದ ಉಪವಾಸವನ್ನು ಮಾಡಿ ಶ್ರೀಹರಿಯನ್ನ ಆರಾಧಿಸಿದರೆ ಅನೇಕ ಜನ್ಮಗಳ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. 2026ರಲ್ಲಿ ಅಪರಾ ಏಕಾದಶಿಯ ದಿನ ವಿಶೇಷ ಯೋಗಗಳ ಸಂಯೋಗ ಕೂಡ ನಿರ್ಮಾಣವಾಗುತ್ತಿದೆ. ಆದ್ದರಿಂದ ಈ ದಿನದ ಪೂಜೆ ಇನ್ನಷ್ಟು ಫಲಪ್ರದವಾಗಲಿದೆ. ಹಾಗಾದರೆ ಬನ್ನಿ 2026ರ ಅಪರಾ ಏಕಾದಶಿಯ ಶುಭ ಮುಹೂರ್ತ, ಪೂಜೆಯ ವಿಧಾನ, ಮಹತ್ವ, ನಿಯಮಗಳು ಹಾಗೆ ಪವಿತ್ರ ಮಂತ್ರಗಳನ್ನು ತಿಳ್ಕೊಳ್ಳೋಣ. 2026ರಲ್ಲಿ ಅಪರಾ ಏಕಾದಶಿಯನ್ನ ಮೇ 13ನೇ ತಾರೀಕು ಬುಧವಾರ ಆಚರಣೆ ಮಾಡಲಾಗತ್ತೆ. ಏಕಾದಶಿಯ ತಿಥಿ ಆರಂಭಗೊಳ್ಳುವಂಥದ್ದು ಮೇ 12ನೇ ತಾರೀಕು ಮಧ್ಯಾಹ್ನ 2:52 ಹಾಗೆ ಏಕಾದಶಿಯ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಮೇ 13ನೇ ತಾರೀಕು ಮಧ್ಯಾಹ್ನ 1:29. ಹಾಗಾದರೆ ಪಾರಣ ಸಮಯ ಅಂದರೆ ಉಪವಾಸವನ್ನ ಮುರಿಯುವ ಸಮಯ ಬಂದು ಮೇ 14ನೇ ತಾರೀಕು ಮುಂಜಾನೆ 5:31 ಮುಂಜಾನೆ 8:14 ಇರುತ್ತೆ. ಈ ದಿನದ ಬ್ರಹ್ಮ ಮುಹೂರ್ತ ಅತ್ಯಂತ ಪವಿತ್ರವಾಗಿದ್ದು ಬೆಳಗ್ಗೆ 4:05 5:30 ಇರುತ್ತೆ. ಹಾಗಾದರೆ ಈ ಸಮಯದಲ್ಲಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿದರೆ ಮನಸ್ಸಿಗೆ ಅದ್ಭುತವಾದ ಶಾಂತಿ ದೊರೆಯುತ್ತದೆ ಅನ್ನುವ ಅಪಾರ ನಂಬಿಕೆ ಇದೆ. ಅಪರಾ ಏಕಾದಶಿಯ ಮಹತ್ವವನ್ನು ಪುರಾಣಗಳಲ್ಲಿ ಅಪಾರವಾಗಿ ವರ್ಣಿಸಲಾಗಿದೆ. ಅಪರ ಅಂತ ಅಂದರೆ ಅಸೀಮ, ಅಂದರೆ ಅಸೀಮ ಪುಣ್ಯವನ್ನು ನೀಡುವ ಏಕಾದಶಿ. ಈ ದಿನ ಉಪವಾಸವನ್ನು ಆಚರಣೆ ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜೆ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ, ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಜೀವನದ ಅಡೆತಡೆಗಳು ದೂರವಾಗುತ್ತವೆ, ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯು ಕೂಡ ನೆಲೆಸುತ್ತದೆ. ಈ ವರ್ಷ ಅಪರಾ ಏಕಾದಶಿಯಂದು ಸರ್ವಾರ್ಥ ಸಿದ್ಧಿಯೋಗ ಮತ್ತು ಪ್ರೀತಿ ಯೋಗ ನಿರ್ಮಾಣವಾಗುತ್ತಿರೋದ್ರಿಂದ ಲಕ್ಷ್ಮೀ ದೇವಿಯ ಆರಾಧನೆಯೂ ಕೂಡ ಅತ್ಯಂತ ಶುಭಕರವಾಗಿದೆ. ದೀರ್ಘಕಾಲದಿಂದ ನಿಂತಿರುವಂತಹ ಕೆಲಸಗಳು ಪೂರ್ಣಗೊಳ್ಳಲು ಇದು ಅತ್ಯುತ್ತಮ ದಿನ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಭಕ್ತಿಭಾವದಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಮನಸಾರೆ ಜಪಿಸಿದ್ರೆ ಶ್ರೀಹರಿಯ ಅನುಗ್ರಹ ಭಕ್ತರ ಜೀವನದಲ್ಲಿ ಹರಿದು ಬರುತ್ತದೆ ಎಂದು ನಂಬಲಾಗಿದೆ. ಅಪರಾ ಏಕಾದಶಿಯ ಪೂಜೆಯ ವಿಧಾನ ಹೇಗಿರಬೇಕು ಅಂತಂದರೆ, ಅಪರಾ ಏಕಾದಶಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ನಂತರ ಮನೆಯಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಬೇಕು. ಅದಾದ ನಂತರ ಭಕ್ತಿಭಾವದಿಂದ ಉಪವಾಸದ ಸಂಕಲ್ಪ ಮಾಡಬೇಕು. ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸುವುದು ಬಹಳ ಶುಭಕರ ಅಂತ ಹೇಳಲಾಗುತ್ತೆ. ನಂತರ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕ, ಗಂಗಾಜಲ ಅಭಿಷೇಕ, ಹೂವುಗಳು, ತುಳಸಿ ದಳ, ಚಂದನ, ಹಣ್ಣುಗಳು, ಸಿಹಿ ನೈವೇದ್ಯ ಇವುಗಳನ್ನು ಅರ್ಪಣೆ ಮಾಡಬೇಕು. ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಚಾಲಿಸಾವನ್ನು ಪಠಿಸೋದು ಅತ್ಯಂತ ಫಲಪ್ರದ ಅಂತ ಹೇಳಲಾಗತ್ತೆ. ಹಾಗೆ ಅಪರಾ ಏಕಾದಶಿಯಂದು ಕೆಲವು ಪ್ರಮುಖ ನಿಯಮಗಳನ್ನು ಪಾಲಿಸೋದು ಅತ್ಯಂತ ಮುಖ್ಯವಾಗಿರುತ್ತೆ. ಈ ದಿನ ಮುಖ್ಯವಾಗಿ ಅನ್ನ ಸೇವನೆಯನ್ನು ಮಾಡಬಾರ್ದು, ಅಕ್ಕಿಯಿಂದ ತಯಾರಿಸಿದಂತಹ ಆಹಾರವನ್ನು ತಿನ್ನಬಾರ್ದು, ಕೋಪ ಮತ್ತು ಕೆಟ್ಟ ಮಾತುಗಳನ್ನು ತಪ್ಪಿಸಬೇಕು, ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಬೇಕು. ಸಾಧ್ಯವಾದರೆ ದಿನಪೂರ್ತಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ಏಕಾದಶಿಯಂದು ತುಳಸಿ ಎಲೆಗಳನ್ನು ಕೀಳುವುದು ನಿಷಿದ್ಧ ಅಂತ ಹೇಳಲಾಗಿದೆ. ಆದ್ದರಿಂದ ಮುಂಚಿತವಾಗಿಯೇ ತುಳಸಿ ದಳಗಳನ್ನು ಸಂಗ್ರಹಿಸಿಟ್ಟುಕೊಳ್ಳೋದು ಉತ್ತಮ ಅಂತ ಹೇಳಲಾಗತ್ತೆ. ಹಾಗೆ ಈ ದಿನ ಮಾಡಬೇಕಾದಂತಹ ಅತ್ಯುತ್ತಮ ಕಾರ್ಯ ಅಂತಂದರೆ ಬಡವರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಪ್ರಸಾದ ವಿತರಣೆಯನ್ನು ಮಾಡಿದರೆ ಮಹಾಪುಣ್ಯ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಶ್ರೀಹರಿ ಭಕ್ತರ ಭಕ್ತಿಯನ್ನು ಮಾತ್ರ ನೋಡ್ತಾನೆ, ಆಡಂಬರವನ್ನ ಅಲ್ಲ. ಒಂದು ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಿಸಿದ್ರೂ ವಿಷ್ಣು ಸಂತೋಷ ಪಡುವನು ಎಂದು ಭಕ್ತರ ನಂಬಿಕೆ. ಇನ್ನೊಂದು ಶಕ್ತಿಯುತ ಮಂತ್ರ ಅಂತಂದರೆ ಓಂ ನಮೋ ನಾರಾಯಣಾಯ. ಈ ಮಂತ್ರವನ್ನು 108 ಬಾರಿ ಜಪಿಸಿದ್ರೆ ಮನೆಯಲ್ಲಿ ದೈವಿಕ ಶಾಂತಿ ಮತ್ತು ಧನ ಸಮೃದ್ಧಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತೆ. ಹಾಗಾಗಿ ಭಕ್ತರೇ, ಅಪರ ಏಕಾದಶಿ ಕೇವಲ ಒಂದು ಉಪವಾಸ ಮಾತ್ರವಲ್ಲದೆ
ಇದೊಂದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವ ಆಧ್ಯಾತ್ಮಿಕ ಸಾಧನೆ ಅಂತಲೇ ಹೇಳಬಹುದು. ಶ್ರೀ ಮಹಾವಿಷ್ಣುವಿನ ಕೃಪೆಯಿಂದ ಜೀವನದ ಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಮನೆ ತುಂಬಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೊನೆಯಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಹೇಳೋಣ: ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ.